ಸೋನಿಯಾ ಗಾಂಧಿ ವಿರುದ್ಧ ಎಚ್ಚರಿಕೆ. ಇದೆಂತ ಮಾತು? ದೇಶದ ರಕ್ತ, ದೇಶಭಕ್ತಿ, ಏನಿದು ಲಾಜಿಕ್? ಒಂದೇ ಮಾತ್ರ ಪೂರ್ತಿ ಹಾಡಲೇಬೇಕಾ? ಸೋನಿಯಾ ಗಾಂಧಿ ಅವರ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಂತ ಮಾತು. ದೇಹದಲ್ಲಿ ಹರಿಯೋ ರಕ್ತಕ್ಕೂ ದೇಶಭಕ್ತಿಗೂ ಎಲ್ಲಿಂದ ಎಲ್ಲಿಯ ಸಂಬಂಧ? ಒಂದೇ ಮಾತ್ರ ವಿಚಾರದಲ್ಲಿ ಕಮಲದಳ ದೋಸ್ತಿ ಪಕ್ಷಗಳು ರಂಪ ಮಾಡ್ತಿರೋದಕ್ಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಗೆಳೆಯರೆ, ಆಗಸ್ಟ್ 15 ಬಂತು ಅಂದ್ರೆ ದೇಶಾದ್ಯಂತ ದೇಶಭಕ್ತಿ ಉಕ್ಕಿ ಹರಿಯುತ್ತೆ. ಮನೆ ಮನೆಯಲ್ಲಿ ತ್ರಿವರ್ಣ ಧ್ವಜ ಹಾರಾಡುತ್ತೆ. ಆದ್ರೆ ಈ ಸಲದ ಸ್ವಾತಂತ್ರ್ಯ ದಿನಾಚರಣೆ ಮುಗಿದ ಮೇಲೂ ಒಂದು ವಿಚಾರ ಮಾತ್ರ ಇಡೀ ದೇಶಾದ್ಯಂತ ಭಾರಿ ಚರ್ಚೆಗೆ, ರಾಜಕೀಯ ಗಲಾಟೆಗೆ ಕಾರಣವಾಗಿದೆ. ಅದೇ ಒಂದೇ ಮಾತರಂ ವಿವಾದ. ಸಾಮಾಜಿಕ ಜಾಲತಾಣ ತೆರೆದ್ರೆ ಸಾಕು, ಸೋನಿಯಾ ಗಾಂಧಿ ಅವರದ್ದು ಎನ್ನಲಾದ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹೈಕೊಂಡು ಬೀಳ್ತಿದ್ದಾರೆ. ಒಂದೇ ಮಾತರಂ ಗೀತೆಯನ್ನ ಅರ್ಧಕ್ಕೆ ನಿಲ್ಲಿಸಲು ಸೋನಿಯಾ ಗಾಂಧಿ ಯತ್ನಿಸಿದ್ರು. ಇದು ದೇಶಕ್ಕೆ ಮಾಡಿದ ಅಪಮಾನ ಅಂತ ಆರೋಪಿಸಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಇದೆಲ್ಲ ಸುಳ್ಳುಗಳ ಕಂತೆ, ಅಸಲಿ ಕತೆ ಬೇರೆನೇ ಇದೆ ಅಂತ ಕೌಂಟರ್ ಕೊಡ್ತಿದ್ದಾರೆ. ಅಷ್ಟಕ್ಕೂ ಆ ದಿನ ದೆಹಲಿಯ ಎಐಸಿಸಿ ಆಫೀಸ್ನಲ್ಲಿ ನಿಜವಾಗ್ಲೂ ನಡೆದಿದ್ದೇನೋ? ಸುಮಿತ್ರಾ ಚಟರ್ಜಿ ಪತ್ರ ಬರೆದಿದ್ದಕ್ಕೆ ಅಮಿತ್ ಶಾ, ಎಚ್ ಡಿ ಕುಮಾರಸ್ವಾಮಿ, ಖರ್ಗೆ ಹಾಗೂ ಬಿ.ಕೆ. ಹರಿಪ್ರಸಾದ್ ಅವರ ಮಾತಿನ ಸಮರವೇನೋ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ 100 ವರ್ಷಗಳ ಹಳೆಯ ಒಂದೇ ಮಾತರಂ ಹಾಡಿನ ಸುತ್ತ ಈಗ್ಯಾಕೆ ಇಷ್ಟೊಂದು ದೊಡ್ಡ ವಿವಾದ ನಡೀತಿದೆ? ಇವತ್ತಿನ ವಿಡಿಯೋದಲ್ಲಿ ಈ ಇಡೀ ವಿವಾದದ ಹಿನ್ನೆಲೆ, ಇತಿಹಾಸ ಮತ್ತು ಪ್ರಸ್ತುತ ರಾಜಕೀಯದ ಎ ಟು ಜೆಡ್ ಕಥೆಯನ್ನ ತೀರಾ ಸಿಂಪಲ್ ಆಗಿ ಡೀಟೇಲ್ ಆಗಿ ತಿಳಿಸಿಕೊಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಸರಿ, ಕತೆ ಎಲ್ಲಿಂದ ಶುರುವಾಯಿತು ಅಂದ್ರೆ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂತೆ ದೆಹಲಿಯಲ್ಲಿರೋ ಎಐಸಿಸಿ ಅಂದ್ರೆ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿತ್ತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧ್ವಜಾರೋಹಣ ಮಾಡಿದ್ರು. ಅದಾದ್ಮೇಲೆ ವಾಡಿಕೆಯಂತೆ ಒಂದೇ ಮಾತರಂ ಗೀತೆ ಗಾಯನ ಶುರುವಾಯಿತು. ಇಲ್ಲಿಂದಲೇ ನೋಡಿ ಅಸಲಿ ಡ್ರಾಮಾ ಶುರುವಾಗಿದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಕ್ಲಿಪ್ ಸಿಕ್ಕಾಪಟ್ಟೆ ವೈರಲ್ ಆಗೋಕೆ ಶುರುವಾಯಿತು. ಆ ವಿಡಿಯೋದಲ್ಲಿ ಏನಿದೆ ಅಂದ್ರೆ, ಗಾಯಕರು ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡುತ್ತಾ ಮುಂದುವರೆದಾಗ ಪಕ್ಕದಲ್ಲಿ ನಿಂತಿದ್ದ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಡೆ ಸನ್ನೆ ಮಾಡಿ, ನಂತರ ಗಾಯಕರ ಕಡೆಗೆ ಕೈ ತೋರಿಸಿ ಸಾಕು ನಿಲ್ಲಿಸಿ ಎಂಬಂತೆ ಸನ್ನೆ ಮಾಡಿದ್ರು ಅಂತ ಆರೋಪಿಸಲಾಯಿತು. ಈ ವಿಡಿಯೋ ಹೊರಬರುತ್ತಿದ್ದಂತೆ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ರು. ರಾಷ್ಟ್ರೀಯ ಗೀತೆಗೆ ಕಾಂಗ್ರೆಸ್ ಅಗೌರವ ತೋರಿಸಿದೆ, ಸೋನಿಯಾ ಗಾಂಧಿ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ, ವಾಗ್ದಾಳಿ ಶುರು ಮಾಡಿದ್ರು. ದೆಹಲಿ ಪೊಲೀಸರಿಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ದೂರು ಕೂಡ ದಾಖಲಾಯಿತು. ವಿವಾದ ಇಷ್ಟಕ್ಕೆ ನಿಲ್ಲಲಿಲ್ಲ ಸ್ನೇಹಿತರೆ. ಈ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದ್ದು ಪಶ್ಚಿಮ ಬಂಗಾಳದ ಬಿಜೆಪಿ ಶಾಸಕ ಸುಮಿತ್ರಾ ಚಟರ್ಜಿ ಅವರು ಬರೆದ ಒಂದು ಪತ್ರ. ಯಾರಿ ಸುಮಿತ್ರಾ ಚಟರ್ಜಿ ಅಂದ್ರ, ಇವರು ಸಣ್ಣ ಪುಟ್ಟ ನಾಯಕರಲ್ಲ. ಒಂದೇ ಮಾತರಂ ಗೀತೆಯನ್ನು ರಚಿಸಿದ ಮಹಾನ್ ಕವಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರ ನೇರ ವಂಶಜ. ಸುಮಿತ್ರಾ ಚಟರ್ಜಿ ಅವರು ಸೋನಿಯಾ ಗಾಂಧಿ ಅವರಿಗೆ ಖಾರವಾದ ಪತ್ರ ಬರೆದು ಬೇಷರತ್ ಕ್ಷಮೆಯಾಚನೆಗೆ ಆಗ್ರಹಿಸಿದ್ರು. ಆ ಪತ್ರದಲ್ಲಿ ಅವರು ಏನಂದ್ರು ಗೊತ್ತಾ? ಈ ಘಟನೆಯನ್ನ ನೋಡಿದ್ರೆ ಇದು ಐತಿಹಾಸಿಕ ತಪ್ಪಿನ ನಾಚಿಕೆಗೇಡಿನ ಮುಂದುವರಿಕೆ ಅನ್ಸುತ್ತೆ. ಒಬ್ಬ ಸಾಮಾನ್ಯ ಭಾರತೀಯನಾಗಿ, ದೇಶಭಕ್ತನಾಗಿ ಮತ್ತು ಬಂಕಿಂ ಚಂದ್ರ ಅವರ ಕುಟುಂಬದ ವಂಶಜನಾಗಿ ನನಗೆ ತೀವ್ರ ನೋವಾಗಿದೆ. ಒಂದೇ ಮಾತರಂ ಅನ್ನೋದು ಯಾವುದೋ ಒಂದು ರಾಜಕೀಯ ಪಕ್ಷದ ಸ್ವತ್ತಲ್ಲ. ಅದು ಇಡೀ ದೇಶದ ತ್ಯಾಗ ಮತ್ತು ಬಲಿದಾನದ ಸಂಕೇತ. ಸೋನಿಯಾ ಗಾಂಧಿ ಅವರು ಇಡೀ ದೇಶದ ಹಾಗೂ ಪಶ್ಚಿಮ ಬಂಗಾಳದ ಜನರ ಕ್ಷಮೆಯಾಚಿಸಬೇಕು ಅಂತ ಪಟ್ಟು ಹಿಡಿದ್ರು. ಬಂಕಿಂ ಚಂದ್ರ ಅವರ ಕುಟುಂಬದವರಿಂದಲೇ ಇಂತಹ ಪತ್ರ ಬಂದಿದ್ದನ್ನ ಬಿಜೆಪಿ ತನಗೆ ಸಿಕ್ಕ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡ್ತು. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಬಹುದು, ಹೌದಾ, ನಿಜವಾಗ್ಲೂ ಸೋನಿಯಾ ಗಾಂಧಿ ಅವರು ಹಾಡು ನಿಲ್ಲಿಸೋಕೆ ಹೇಳಿದ್ರ? ಅದಕ್ಕೆ ಕಾಂಗ್ರೆಸ್ ಏನು ಉತ್ತರ ಕೊಡ್ತು? ಕಾಂಗ್ರೆಸ್ ಈ ಎಲ್ಲ ಆರೋಪಗಳನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಕಾಂಗ್ರೆಸ್ ನಾಯಕರು ಹೇಳೋದೇ ಬೇರೆ. ಕಾಂಗ್ರೆಸ್ ನಾಯಕ ಉದಿತ್ ರಾಜ್ ಮತ್ತು ಮಾಧ್ಯಮ ವಿಭಾಗದ ನಾಯಕರು ಸ್ಪಷ್ಟನೆ ಕೊಟ್ಟ, ಇದು ಸಂಪೂರ್ಣ ಸುಳ್ಳುಗಳ ಕಂತೆ. ಸೋನಿಯಾ ಗಾಂಧಿ ಅವರು ಹಾಡನ್ನ ನಿಲ್ಲಿಸಲು ಸನ್ನೆ ಮಾಡಲಿಲ್ಲ. ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದೆ, ಅವರ ಆರೋಗ್ಯ ಸರಿಯಿಲ್ಲ, ಅವರು ತುಂಬಾ ಹೊತ್ತಿನಿಂದ ನಿಂತುಕೊಳ್ಳಲು ಸಾಧ್ಯವಾಗದೆ ಕಷ್ಟಪಡುತ್ತಿದ್ರು. ಹೀಗಾಗಿ ಖರ್ಗೆ ಅವರಿಗೆ ಕೂಡಲು ಕುರ್ಚಿ ವ್ಯವಸ್ಥೆ ಮಾಡಿ ಅಂತ ಸೋನಿಯಾ ಗಾಂಧಿ ಅವರು ಸನ್ನೆ ಮಾಡುತ್ತಿದ್ದಾರೆಯೇ ಹೊರತು ಹಾಡು ನಿಲ್ಲಿಸಲು ಅಲ್ಲ ಅಂತ ಸ್ಪಷ್ಟನೆ ಕೊಟ್ರು. ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜಸ್ಥಾನದ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ದೇಶದ ಜನರಲ್ಲಿ ಹಾಗೂ ಬಂಕಿಂ ಚಂದ್ರ ಅವರಲ್ಲಿ ಕ್ಷಮೆ ಕೇಳಬೇಕು ಅಂತ ಗುಡುಗಿದ್ರು. ಅದಕ್ಕೆ ಕಾಂಗ್ರೆಸ್ನ ಜೈರಾಮ್ ರಮೇಶ್ ಮತ್ತು ಪವನ್ ಖೇರ ಸಖತ್ ಕೌಂಟರ್ ಕೊಟ್ರು. ಸಂಸತ್ನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದವರು, 2002ರವರೆಗೆ ತಮ್ಮ RSS ಹೆಡ್ ಕ್ವಾರ್ಟರ್ಸ್ ನಲ್ಲೇ ತ್ರಿವರ್ಣ ಧ್ವಜ ಹಾರಿಸಿದವರು ಇವತ್ತು ನಮಗೆ ದೇಶಭಕ್ತಿಯ ಪಾಠ ಮಾಡ್ತಿದ್ದಾರೆ. ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕಲು ಈ ರೀತಿ ಹೊಸ ವಿವಾದ ಸೃಷ್ಟಿ ಮಾಡ್ತಿದೆ ಅಂತ ತಿರುಗೇಟನ್ನ ಕೊಟ್ರು. ಈ ವಿವಾದ ಇಲ್ಲಿಗೆ ಮುಗಿಯಲಿಲ್ಲ, ದಿನಕ್ಕೊಂದು ಹೊಸ ತಿರುವು ಪಡೆದುಕೊಳ್ತಾ ಹೋಯ್ತು.
ಸ್ವತಃ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಧ್ಯಮಗಳ ಮುಂದೆ ಬಂದು ನಮ್ಮ ಮೇಲೆ ಕೇಸ್ ಹಾಕ್ತೀರಾ, ಸರಿ ಹಾಕಿ. ನಾವು ಸ್ವತಂತ್ರ ಹೋರಾಟದ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಯಾವ ಒಂದೇ ಮಾತರಂ ಹಾಡಿದ್ರು ಅದನ್ನೇ ಹಾಡಿದ್ದೇವೆ. ವಾಜಪೇಯಿ ಅವರು 18 ವರ್ಷಗಳ ಕಾಲ, ನರೇಂದ್ರ ಮೋದಿ ಅವರು 12 ವರ್ಷ ಸಿಎಂ ಆಗಿದ್ದಾಗ ಯಾವ ಆವೃತ್ತಿ ಹಾಡಿದ್ರು ಅದನ್ನೇ ಹಾಡಿದ್ದೇವೆ. ಇದು ಅಪರಾಧ ಅನ್ನೋದಾದ್ರೆ ಮೊದಲು ಗಾಂಧೀಜಿ, ನೆಹರು ಹಾಗೂ ವಾಜಪೇಯಿ ಅವರ ಮೇಲೂ ಕೇಸ್ ಹಾಕಿ ಅಂತ ಖಾರವಾಗಿ ಸವಾಲ್ ಹಾಕಿದ್ದಾರೆ. ಇತ್ತ ನಮ್ಮ ಕರ್ನಾಟಕದಲ್ಲೂ ಇದರ ಕಾವು ತಟ್ಟಿದೆ. ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೊಳೆ ನರಸೀಪುರದಲ್ಲಿ ಮಾತನಾಡ್ತಾ ಸೋನಿಯಾ ಗಾಂಧಿ ಅವರ ಮೂಲವನ್ನೇ ಪ್ರಶ್ನಿಸಿ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಸೋನಿಯಾ ಗಾಂಧಿ ಅವರಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ? ಅವರು ನಮ್ಮ ದೇಶದವರ, ಅವರ ನರಗಳಲ್ಲಿ ಹರಿಯುತ್ತಿರೋದು ಭಾರತೀಯರ ರಕ್ತವಲ್ಲ, ಇಟಲಿ ರಕ್ತ ಅಂತ ಏಕವಚನದಲ್ಲೇ ತೀವ್ರ ವಾಗ್ದಾಳಿ ನಡೆಸಿದ್ರು. ಈಗ ಸೋನಿಯಾ ಗಾಂಧಿಯಿಂದ ನೀವೇನ್ ಬಯಸಕ್ ಸಾಧ್ಯ? ಸೋನಿಯಾ ಗಾಂಧಿ ಅವರೇನು ನಮ್ಮ ರಾಷ್ಟ್ರದವರ? ಅವರೇನೋ ಹಿಂದೆ ಮದುವೆ ಆದರೂ ಬಂದ್ರು, ಆದ್ರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂತ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನು ನಡೆದವೆ, ಅದಕ್ಕೆ ನಾವು ಕುರ್ಚಿ ಹಾಕ್ಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಜನ ನೋಡ್ತಾರೆ, ಈಗ ಅಷ್ಟು ಸುಲಭ ಅಲ್ಲ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಕೊಟ್ಟ ಹೇಳಿಕೆ ಈ ವಿವಾದಕ್ಕೆ ಮತ್ತಷ್ಟು ಬೆಂಕಿ ಹಚ್ಚಿತು. ಹಾಗಾದ್ರೆ ಬಿ.ಕೆ. ಹರಿಪ್ರಸಾದ್ ಅವರು ಏನಂದ್ರು ಗೊತ್ತಾ? 1896ರಿಂದಲೂ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳನ್ನ ಮಾತ್ರ ಹಾಡುವ ಸಂಪ್ರದಾಯವಿದೆ. ನಾವು ಅದೇ ಸಂಪ್ರದಾಯ ಮುಂದುವರಿಸುತ್ತೇವೆ. ನಮ್ಮನ್ನ ಜೈಲಿಗೆ ಹಾಕ್ಲಿ ಅಥವಾ ನೇಣಿಗೇರಿಸಲಿ, ನಾವು 2 ಚರಣ ಹಾಡೋದು. 1925ರಿಂದ ಇದುವರೆಗಿನ RSS ತನ್ನ ಶಾಖೆಗಳಲ್ಲಿ ಎಂದಾದ್ರೂ ಒಂದೇ ಮಾತರಂ ಹಾಡಿದ್ಯಾ? ಅವರಿಂದ ನಮಗೆ ದೇಶಭಕ್ತಿಯ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತ ಓಪನ್ ಆಗಿ ಸವಾಲ್ ಎಸೆದ್ರು. ಆಯ್ತು, ನಾಯಕರೆಲ್ಲ ಒಬ್ಬರಿಗೊಬ್ಬರು ಬೈದಾಡಿಕೊಂಡಿದ್ದು ನೋಡಿದ್ವಿ. ಆದ್ರೆ ಇಲ್ಲಿ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕಾದ ಅಸಲಿ ವಿಷಯ ಒಂದಿದೆ. ಅಷ್ಟಕ್ಕೂ ಈ ಒಂದೇ ಮಾತರಂ ವಿಚಾರದಲ್ಲಿ ಯಾಕೆ ಇಷ್ಟೊಂದು ದೊಡ್ಡ ವಿವಾದ? ಮೊದಲ 2 ಚರಣಗಳಿಗೂ ಪೂರ್ಣ ಹಾಡಿಗೂ ಏನ್ ವ್ಯತ್ಯಾಸ? ಬನ್ನಿ ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 1870ರ ದಶಕದಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಆನಂದ ಮಠ ಎಂಬ ಕಾದಂಬರಿಯಲ್ಲಿ ಈ ಒಂದೇ ಮಾತರಂ ಗೀತೆಯನ್ನ ಬರೆಯುತ್ತಾರೆ. ಈ ಹಾಡಿನಲ್ಲಿ 2 ಭಾಗಗಳಿವೆ. ಮೊದಲ 2 ಚರಣಗಳು, ಇವುಗಳಲ್ಲಿ ನಿಸರ್ಗ, ತಾಯಿನಾಡು, ಹಸಿರು, ಹೊಳೆ ನದಿಗಳ ಸೌಂದರ್ಯವನ್ನ ಬಣ್ಣಿಸಲಾಗಿದೆ. ಇಲ್ಲಿ ಯಾವುದೇ ಧಾರ್ಮಿಕ ಉಲ್ಲೇಖಗಳಿಲ್ಲ. ನಂತರದ ಚರಣಗಳಲ್ಲಿ ಭಾರತ ಮಾತೆಯನ್ನ ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರ ಸ್ವರೂಪ ಅಂತ ಆರಾಧಿಸುವ ಉಲ್ಲೇಖವಿದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಈ ಹಾಡು ಮೈ ಜುಮ್ಮೆನಿಸುವ ಶಕ್ತಿ ನೀಡುತ್ತಿತ್ತು. ಆದ್ರೆ ಭಾರತವು ವಿವಿಧ ಧರ್ಮಗಳಿರುವ ದೇಶವಾದ್ದರಿಂದ 1937ರಲ್ಲಿ ನೆಹರು ನೇತೃತ್ವದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಒಂದು ನಿರ್ಧಾರಕ್ಕೆ ಬಂತು. ಅದೇನಂದ್ರೆ ಎಲ್ಲಾ ಧರ್ಮದ ಜನರಿಗೂ ಯಾವುದೇ ಅಭ್ಯಂತರವಿಲ್ಲದ ನಿಸರ್ಗ ಮತ್ತು ಮಾತೃಭೂಮಿಯನ್ನ ಹೊಗಳುವ ಮೊದಲ 2 ಚರಣಗಳನ್ನ ಮಾತ್ರ ರಾಷ್ಟ್ರೀಯ ಗೀತೆಯನ್ನಾಗಿ ಸ್ವೀಕರಿಸುವುದು. ಅದರಂತೆ 1950ರಲ್ಲಿ ಭಾರತ ಸಂವಿಧಾನ ಸಭೆಯು ರವೀಂದ್ರನಾಥ್ ಟಾಗೋರ್ ಅವರ ಜನಗಣಮನಕ್ಕೆ ರಾಷ್ಟ್ರಗೀತೆ ಸ್ಥಾನ ನೀಡಿದ್ರೆ ಒಂದೇ ಮಾತರಂಗೆ ರಾಷ್ಟ್ರೀಯ ಗಾನ ಎಂಬ ಗೌರವ ನೀಡಿತು. ಈಗಿನ ವಿವಾದಕ್ಕೆ ಕಾರಣವೇನು? ಇತ್ತೀಚೆಗೆ ಕೇಂದ್ರ ಸರ್ಕಾರವು ಶಾಲೆಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂನ ಎಲ್ಲಾ 6 ಚರಣಗಳನ್ನ ಕಡ್ಡಾಯವಾಗಿ ಹಾಡಬೇಕು ಅಂತ ಸೂಚಿಸಿದೆ. ಅಲ್ಲದೆ ಒಂದೇ ಮಾತರಂಗೆ ತಡೆಯೊಡ್ಡಿದ್ರೆ ಅದು ಅಪರಾಧ ಅಂತ ಕಾಯ್ದೆ ತರಲು ಮುಂದಾಯ್ತು. ಇಲ್ಲೇ ನೋಡಿ ಸೈದ್ಧಾಂತಿಕ ಸಂಘರ್ಷ ಶುರುವಾಗಿದ್ದು. ಕಾಂಗ್ರೆಸ್ ನಾವು 100 ವರ್ಷಗಳಿಂದ ಹಾಡ್ತಿರೋ ಮೊದಲ 2 ಚರಣಗಳನ್ನೇ ಹಾಡ್ತೇವೆ ಅಂದ್ರೆ ಬಿಜೆಪಿ ಇಡೀ ಹಾಡನ್ನ ಹಾಡ್ಬೇಕು, ಇಲ್ಲದಿದ್ರೆ ಅದು ದೇಶ ಪ್ರೇಮದ ಕೊರತೆ ಅಂತ ವಾದಿಸುತ್ತಿದೆ. ಒಂದು ಕಡೆ ಬಿಜೆಪಿ ಇದನ್ನ ರಾಷ್ಟ್ರೀಯ ಸಂಕೇತಕ್ಕೆ ಕಾಂಗ್ರೆಸ್ ಮಾಡಿದ ಅಪಮಾನ ಅಂತ ಕರೆದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಇದನ್ನ ಚುನಾವಣೆ ಹಾಗೂ ಸರ್ಕಾರದ ವೈಫಲ್ಯಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು ಬಿಜೆಪಿ ಮಾಡುತ್ತಿರುವ ಗಿಮಿಕ್ ಅಂತ ಹೇಳ್ತಿದೆ. ಹಾಗಾದ್ರೆ ಒಬ್ಬ ಸಾಮಾನ್ಯ ಭಾರತೀಯನಾಗಿ ನಿಮ್ಮ ಅನಿಸಿಕೆ ಏನು? ಒಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳನ್ನ ಹಾಡುವುದು ಸರಿಯೇ, ಅಥವಾ ಸರ್ಕಾರ ಹೇಳಿದಂತೆ ಎಲ್ಲ 6 ಚರಣಗಳನ್ನ ಕಡ್ಡಾಯವಾಗಿ ಹಾಡಬೇಕೆ? ಹಾಗೂ ಈ ವಿಚಾರದಲ್ಲಿ ನಾಯಕರು ಮಾಡುತ್ತಿರುವ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಮನಸ್ಸಲ್ಲಿರೋ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಮತ್ತೆ ಇಂತಹದ್ದೇ ಆಸಕ್ತಿದಾಯಕ ಜ್ಞಾನವರ್ಧಕ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.